ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನೀವೇ ಹೇಳಿದಂಗೆ ಈಗ ತೇಜೋವಧೆ ನಿಮ್ಮ ಹೆಸರನ್ನು ಹಾಳು ಮಾಡೋದಕ್ಕೆ ಪ್ರಯತ್ನ. ನೀವು ಒಳಗಿದ್ದಾಗ ಒಂದು ನಿಮ್ಮ ವಿಡಿಯೋ ತುಣುಕು ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇತ್ತು. ನೀವು ಅಲ್ಲೇನಾದರೂ ಹುಡುಗಿರಿಗೆ ಅಂದರೆ ಬೇರೆ ಕಂಟೆಸ್ಟೆಂಟ್ಗೆ ಏನೋ ಬೈದರೆ ಅದನ್ನು ಒಂದು ತಮ್ನೇಲ್ ಹಾಕಿ ಓಡಾಡೋ ವೈರಲ್ ಮಾಡೋದೊಂದು ಕ್ರಿಯೇಟ್ ಆಗಿತ್ತು. ಸೊ ಇದು ನಿಮ್ಮ ಗಮನಕ್ಕೆ ಬಂತ ಹೊರಗೆ ಬಂದ ಬಳಿಕ? ಸುಮಾರು ಬಂದಿದೆ, ಇದು ಸಹಜ. ಇದು ನಂದು ಮಾತ್ರ ಅಲ್ಲ, ಶ್ರೀ ಕೃಷ್ಣ ಪರಮಾತ್ಮನನ್ನು ಬಿಟ್ಟಿಲ್ಲ. ಅವರ ಸ್ವಂತ ಮಾವನೇ ಸಾಯಿಸೋಕ್ಕೆ ಪ್ರಯತ್ನ ಪಟ್ಟಿರೋರು. ದೇವರುಗಳನ್ನೇ ಬಿಟ್ಟಿಲ್ಲ, ಮೋದಿನ ಬಿಟ್ಟಿಲ್ಲ, ನಮ್ಮ ಪೊಲಿಟಿಷಿಯನ್ಸ್ಗಳನ್ನು ಬಿಡಲ್ಲ. ಇನ್ನು ನಾನು ಯಾವ ಲೆಕ್ಕ? ಆದರೆ ಸಂತೋಷ ಏನು ಗೊತ್ತಾ, ಇಷ್ಟರ ಮಟ್ಟಿಗೆ ನಾವು ಬೆಳೆದಿದ್ದೀವಿ ಅಂತ ನಮ್ಗೆ ತಿಳ್ಕೊಂಡು ಭಾಳ ಖುಷಿ ಇದೆ. ನಾವು ಮತ್ತೆ ಇನ್ನೊಂದು ಹೇಳ್ತೀನಿ, ನಮ್ಮ ರಿಸೀವಿಂಗ್ ಸ್ಟೈಲೇ ಬೇರೆ ಇದೆ. ನಿಮಗೆ ಒಂದು ಮರಕ್ಕೆ ಕಲ್ಲು ಹೊಡಿತಾ ಇದ್ದಾರೆ ಅಂತಂದರೆ ಬಹುಶಃ ಅದರಲ್ಲಿ ಹಣ್ಣಿರಬೇಕಲ್ವ. ಸುಮ್ಮನೆ ಮರಕ್ಕೆ ಯಾರಾದರೂ ಕಲ್ಲು ಹೊಡಿತಾರ? ಇಲ್ಲ ತಾನೆ. ಸಿಂಪಲ್. ರಾಶಿಕಾ ಬಗ್ಗೆ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋದು ಅದು ಕೂಡ ಒಂದು ಸ್ವಲ್ಪ ವೈರಲ್ ಆಯಿತು. ಅದ್ರ ಬಗ್ಗೆ ನೀವು ಈಗ ಇಲ್ಲಿ, ಯಾಕಂದ್ರೆ ನಮ್ಗಲ್ಲಿ ತೋರಿಸೋದು ಒಂದು ಕಾಲ ಅವರು ಆತತ್ರ ಒಂದು ಗಂಟೆ ಅಂದ್ಕೊಂಡ್ರು. ಸೊ ಅದ್ರ ಬಗ್ಗೆ ಮಾತಾಡೋದಾದ್ರೆ ಟ್ರೈ ಮಾಡಿದ್ರು ಅದು ಕೆಲವೊಂದೊಂದು ಸರ್ತಿ ಏನಾಗುತ್ತೆ, ಆ ಮನೆಯಲ್ಲಿ ನಾವು ಮಾತಾಡೋ ಬರ್ದಲ್ಲಿ ಅಥವಾ ನಮಗೆ ಕೆಲವು ಬಿಹೇವಿಯರಿಂದ ಸಿಟ್ಟು ಬಂದಾಗ ಏನಾಗುತ್ತೆ, ನಾವು ಆ ರ್ಯಾಶಲ್ಲಿ ಹೇಳಿಬಿಡ್ತೀವಿ. ಆಮೇಲೆ ಎಲ್ಲ ಕಂಟೆಸ್ಟೆಂಟ್ಸ್ ನನ್ನ ಪ್ರಕಾರ ಏನು ಗೊತ್ತಾ, ಆ ಮನೆ ಒಳಗಡೆ ಆಟ ಆಡಿರೋ ಆಟ ಅದೆಲ್ಲ ಅದು ವೈಯಕ್ತಿಕವಾಗಿ ಬರಲ್ಲ. ಅವರು ಚೆನ್ನಾಗಿ ಆಟ ಆಡಿದ್ದಾರೆ. ಆಮೇಲೆ ಅವ್ರಿಗೆ ನಮ್ಮ ಜೊತೆ ಅಲ್ಲಿ ಎಂತ ಬರುತ್ತೆ ಅಂತಂದರೆ, ನೀವೀಗ ಟ್ರೈ ಮಾಡಿದಂತ ಹೇಳ್ತಾ ಇದ್ದೀರಿ. ನಮಗೆ ಸುಮಾರು ಸಲ ಜಗಳ ಆದಿದ್ದ ಸಂದರ್ಭದಲ್ಲೂ ಕೂಡ ಅವ್ರು ಯಾವಾಗ ಪರ್ಫಾರ್ಮ್ ಮಾಡಿದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡೋದು ನಾನೇ. ಅವ್ರು ಹೋಗಬೇಕು, ಕ್ಯಾಪ್ಟನ್ಸಿಗೆ ಹೋಗಬೇಕು, ಅವರು ಜಗಳ ಏನೇ ಇರಲಿ. ಸೊ ನಮಗೆ ಏನಕ್ಕೆ ಈ ಕಿಚ್ಚನ ಚಪ್ಪಾಳೆಲ್ಲ ಸಿಗುತ್ತೆ ಅಂತಂದರೆ, ಇಂಥ ಟೈಮಲ್ಲಿ ನಾವು ತಗೊಂಡಿರೋಂಥ ನಿರ್ಧಾರಗಳು. ನಾವು ಗಲಾಟೆನ ನಾಮಿನೇಷನ್ಗೆ ಇಡಲಿಲ್ಲ. ಟ್ರೂ ಟ್ಯಾಲೆಂಟಿಗೆ ಜಸ್ಟಿಸ್ ಆಗಬೇಕು. ಅದು ನಾನೇ ಆಗಿರಲಿ ಅಥವಾ ಯಾರೇ ಆಗಿರಲಿ. ನೀವು ನನ್ನ ಸೀಕ್ರೆಟ್ ರೂಮಲ್ಲೂ ನೋಡಿರ್ಬೋದು, ರಕ್ಷಿತಾ ಅವರು ಕಾವ್ಯ ಅವ್ರನ್ನ ಹೊರಗಡೆ ಹಾಕಬೇಕು, ಇವರೆಲ್ಲ ಸ್ಪಂದನ ಅವ್ರನ್ನ ಹೊರಗಡೆ ಹಾಕಬೇಕು ಅಂತಂದರೆ ನಾನು ಅದನ್ನ ಬೈಕಾಟ್ ಮಾಡ್ತಾಯಿದ್ದೆ. ಇಲ್ಲ, ವೈಯಕ್ತಿಕ ಏನೇ ಇರಲಿ, ಆಟದಲ್ಲಿ ನಾವು ಮೋಸ ಮಾಡಬಾರ್ದು, ಅವ್ರಿಗೆ ಸರಿಯಾದಂಥ ಇದು ಸಿಗಬೇಕು ಅಂತ ಹೇಳಿ ನಾನು ಅದಕ್ಕೆ ಫೈಟ್ ಮಾಡ್ತಿದ್ದೆ. ಈ ಎಲಿಮೆಂಟ್ಸ್ನ ಜನಗಳು ಅಬ್ಸರ್ವೇ ಮಾಡಿಲ್ಲ. ಇದೆಲ್ಲ ವ್ಯಾಲ್ಯೂಸ್ ಬರುತ್ತೆ. ಸೊ ಕಿಚ್ಚ ಸರ್ ಏನಕ್ಕೆ ಕೊಡ್ತಾರೆ ಅಂತಂದರೆ ಅದ್ರ ಹಿಂದೆ ಸುಮಾರು ರೀಸನ್ಸ್ ಇರುತ್ತೆ. ಜನಗಳೊಂದು ಎಂಟರ್ಟೈನ್ಮೆಂಟ್ ಮಾತ್ರ ನೋಡ್ತಾರೆ, ಆದರೆ ಅದಕ್ಕೆ ಮೀರಿದ್ದಿದೆ. ಬಿಗ್ ಬಾಸ್ ಇಸ್ ನಾಟ್ ಅ ಕಾಮಿಡಿ ಶೋ, ಅದನ್ನು ಮೀರಿದ್ದಿದೆ. ಸೊ ಇದನ್ನೆಲ್ಲ ಆ್ಯಂಗಲ್ಸ್ ನೋಡಿದ್ದಾರೆ. ಸೊ ಹಾಗಾಗಿ ಮತ್ತು ಆಟ, ನನಗೆ ಎಲ್ಲ ಕಂಟೆಸ್ಟೆಂಟ್ಗಳು ಈಗ ಹೊರಗಡೆ ಬಂದಾಗ ನನಗೆ ಅವರ ನೋಡ್ತಾ ಇರೋ ರೀತಿಯೇ ಬೇರೆ. ನಂದು ಮನೆಯದು ಕ್ಯಾರಿನೇ ಆಗಿಲ್ಲ ಹೊರಗಡೆ. ಸೊ ದಿಸ್ ಇಸ್ ಮೈ ಆ್ಯಟಿಟ್ಯೂಡ್.